ಈಗ ನಾನು ಹೊಸದಾಗಿ ಕೋರ್ಸ್ ತಗೊಂಡಿದ್ದೀನಿ ಮಾತ್ರ ಈಗ ಹಾ ರೀಸೆಂಟ್ 2 ಡೇಸ್ ಆಯ್ತು. ಹಾ ನಾನು ಯಾವ ತರ ಇನ್ವೆಸ್ಟ್ ಮಾಡ್ಬೇಕು ಅಂತ. ಕೋರ್ಸ್ ತಗೊಂಡಿದ್ದೀರಲ್ವಾ, ಅದನ್ನ ಹೌದು. ಈ ಒಂದು ಅಕೌಂಟ್ ಅಲ್ಲಿ ಸ್ವಿಂಗ್ ಟ್ರೇಡ್ ಮಾಡಿ. ಪ್ರಾಕ್ಟೀಸ್ ಸರಿ ಸರ್. ಓಕೆ ಸ್ವಿಂಗ್ ಟ್ರೇಡ್ ಮಾಡಿ, ಲಾಂಗ್ ಟೈಮ್ ಮ್ಯಾಕ್ಸಿಮಮ್ 80% ಲಾಂಗ್ ಟೈಮ್ ಮಾಡಿ. ಓಕೆ ಸರ್. ನಿಮ್ಮ ಹತ್ರ ಇರೋ ಫಂಡ್ ಎಲ್ಲ ಲಾಂಗ್ ಟೈಮ್ ಮಾಡಿ. 80% 20% ನೀವು ಹೆಂಗ್ ನೀವು ಕೋರ್ಸ್ ತಗೊಂಡಿದ್ದೀರಲ್ವಾ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ಅದ್ರಲ್ಲಿ ಸ್ವಿಂಗ್ ಟ್ರೇಡ್ ಮಾಡಿ, ಅರ್ನಿಂಗ್ ಕೂಡ ಮಾಡಬಹುದು. ಇದೊಂದು ಜರ್ನಿ ಸರ್. ಜರ್ನಿಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗತ್ತೆ. ಓಕೆನಾ, ಯಾವ್ದೇ ತರದ್ದು ಇಮಿಡಿಯೇಟ್ ರಿಸಲ್ಟ್ ಸಿಕ್ಕಲ್ಲ ನಿಮ್ಗೆ. ಸಿಗುತ್ತೆ ರಿಸಲ್ಟ್, ಬಟ್ ತುಂಬಾ ದೊಡ್ಡ ರಿಸಲ್ಟ್ ಸಿಗುತ್ತೆ. ಬಟ್ ಅದಕ್ಕೆ ಮುಂಚೆ ನಾವು ಪ್ರಿಪರೇಷನ್ ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ ಸರ್, ಯಾರು ಸರ್ ಎಲ್ಲ ತುಂಬಾ ಜನ ಕೇಳ್ತಾ ಇದೀರಲ್ಲ, ಮಾರ್ಕೆಟ್ ಕ್ರಾಶ್ ಜಾಸ್ತಿ ಹೋಗಿದೆ, ಓವರ್ ಬಾಟ್, ಏನಾದ್ರು ಉಳಿದಿದ್ಯಾ? ಡೌಟ್ ಉಳಿದಿದ್ರೆ ಮಾತಾಡಿ ಡಿಸ್ಕಷನ್ ಮಾಡಬಹುದು. ಸರ್ ನಮಸ್ಕಾರ, ನಾನು ದೇವರಾಜ್ ಅಂತ ಸರ್. ಹಾ ನಮಸ್ಕಾರ ಸರ್, ಹೇಳಿ ದೇವರಾಜ್ ಸರ್. ಸರ್ ಏನಿಲ್ಲ, ಇವಾಗ ನಿಮ್ದು ಚಾರ್ಟ್ ಇದ್ರಲ್ಲಿ ಕೊಡ್ತಾ ಇದೀರಲ್ಲ ಸ್ಟಾಕು, ಇದು ಇವಾಗ ಫಂಡಮೆಂಟಲ್ಸ್ ಗೆ ಅದಕ್ಕೂ ಏನು ಮ್ಯಾಚ್ ಆಗಂಗಿಲ್ವಾ ಸರ್? ಮ್ಯಾಚ್ ಆಗಲ್ಲ 100%. ಯಾಕಂದ್ರೆ ಇವಾಗ ನೋಡಿ, ಇಂಡಿಯಾ ಸಿಮೆಂಟ್ ಅದು PE ತೋರಿಸ್ತಲೇ ಇಲ್ಲ, ಆಮೇಲೆ ROI ಎಲ್ಲ ಮೈನಸ್ ಇದೆ. ಅದೇ ಫಂಡಮೆಂಟಲ್ ನೋಡ್ಕೊಂಡ್ರೆ ಇನ್ವೆಸ್ಟ್ ಮಾಡಕ್ಕೆ ಅನ್ಸಲ್ಲ. ಹೌದು ಸರ್, ಹೇಳ್ತಾ ಇದೀನಲ್ಲ, ನೀವು ತುಂಬಾ ಜನ ಏನ್ ಮಾಡ್ತಾ ಇದೀರ, ಹೊಸದಾಗಿ ಬಂದಿರೋರು ಅಂದ್ರೆ ನಾನು ಸ್ಟಾಕ್ ಕೊಡೋದನ್ನ ಹೋಗ್ಬಿಟ್ಟು ಫಂಡಮೆಂಟಲ್ ಚೆಕ್ ಮಾಡ್ಕೊಂತ ಇದೀರ, ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೀರಾ. ತುಂಬಾ ಜನ ಈ ತರ ಮಾಡ್ತಾ ಇದೀರ, ನಾನು ಅದನ್ನ ಹೇಳಿದೀನಿ. ನಾನು ಕೂಡ ಮಾಡಕ್ ಹೋಗ್ಬೇಡಿ, ಕ್ರಾಸ್ ಚೆಕ್ ಮಾಡಕ್. ಬಟ್ ಏನಂದ್ರೆ ಈ ಫಂಡಮೆಂಟಲ್ಸ್ ಇಲ್ವಲ್ಲ ಇದು ಅಂತ ಒಂಥರ ಅನ್ಸುತ್ತೆ ನಮ್ಗೆ. ನಾನೇನು ಫಂಡಮೆಂಟಲ್ ಇರೋದು ಯಾವ್ದ್ರಲ್ಲಿ ನೀವು ಚೆಕ್ ಮಾಡಿ ಮಾಡಿದಿರ, ಪ್ರಾಫಿಟ್ ಮಾಡಿದಿರ ಹೇಳಿ ಸ್ವಲ್ಪ. ಅಲ್ಲ ಗೊತ್ತು ಇಲ್ಲ, ಸಿಂಪಲ್ ಅಷ್ಟೇ. ಏಷ್ಯನ್ ಪೇಂಟ್ ಫಂಡಮೆಂಟಲ್ ಚೆನ್ನಾಗಿಲ್ವಾ? ಫಂಡಮೆಂಟಲ್ ಚೆನ್ನಾಗಿಲ್ವಾ? ಹೌದು. ITC ಫಂಡಮೆಂಟಲ್ ಚೆನ್ನಾಗಿಲ್ವಾ? ಯಾಕೆ ಸ್ಟಾಕ್ ಮೇಲೆ ಹೋಗಲ್ಲ? ಅದೇ ಒಂದ್ ಸ್ಟೇಬಲ್ ಬಂದ್ಮೇಲೆ ಫಂಡಮೆಂಟಲ್ ಚೆನ್ನಾಗ್ ಆಗಿರುತ್ತೆ ಅಂತನಾ ಸರ್? ಸರ್ ಫಂಡಮೆಂಟಲ್ ಡಿಫ್ರೆಂಟ್ ಅದು. ಅದು ನೀವು ನೋಡೋದಲ್ಲ, ಸುಮ್ಮನೆ ಫಂಡಮೆಂಟಲ್ ಅನ್ನೋ ಒಂದು ಟೋಪಿ ಹಾಕ್ತಾರೆ ಅಷ್ಟೇ. ನೀವು ನೋಡಕ್ಕಲ್ಲ, ಅದು ಬೇರೆ ವ್ಯಕ್ತಿಗಳು ನೋಡೋದು. ಇವಾಗ ನಮ್ಗೆ ಕೆಪಾಸಿಟಿಗೆ ಅದು ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗ್ಬಹುದು. ಎಷ್ಟು ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ ಸರ್? ಹಾಕೋದೆಲ್ಲ ತಗೊಳಕ್ ಆಗುತ್ತೆ? ಕ್ಯಾಪಿಟಲ್ ವೈಸ್ ಮಾಡಿ. ನಿಮ್ ಕ್ಯಾಪಿಟಲ್ ಹೆಂಗಿದೆ, ಒಂದ್ 10 ಲಕ್ಷ ಇದೆ ಅಂದ್ರೆ 50,000 ಒಂದ್ ಸ್ಟಾಕ್ ತಗೊಳ್ಳಿ, 20 ಲಕ್ಷ ಇದ್ರೆ 1 ಲಕ್ಷವರೆಗೂ ತಗೊಳ್ಳಿ. ಅಲ್ಲ, ಇವಾಗ ಸ್ಟಾಕ್ ನ ಹತ್ರ ಜಾಸ್ತಿನೇ ಇದೆ, 20ಕ್ಕಿಂತ ಜಾಸ್ತಿನೇ ಇದೆ. ನಿಮ್ಮ ಹೆಂಗೆ ನೋಡ್ತಾ ಇರ್ತೀರ, ರೆಗ್ಯುಲರ್ ನೋಡ್ತಾ ಇರ್ತೀರ ಅಂದ್ರೆ ಜಾಸ್ತಿ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಅದಕ್ಕೆ ಅಟ್ಲೀಸ್ಟ್ 50-100 ಇಟ್ಕೊಳ್ಳಿ. 5 ಕೆಲವರು ತಗೋತಾ ಇದಾರೆ, 5, 10, 9 ಮುಂಚೆ ಮಾಡ್ತಾ ಇದ್ರು. ನಾನು ಹೊಸದಾಗಿ ಬಂದ್ಮೇಲೆ ಹೇಳಿದೀನಿ ತಗೊಳಕ್ ಹೋಗ್ಬೇಡಿ ಅಂತ, ಮತ್ತೆ ಅದೇ ತರ ಮಾಡ್ತಾ ಇದಾರೆ. ಅಲ್ಲ ಸರ್, ನೀವು ಮೆನ್ಷನ್ ಮಾಡಿದ್ಮೇಲೆ ನಾವು 50 ಕ್ವಾಂಟಿಟಿ ಮಿನಿಮಮ್ ತಗೊಳ್ತಾ ಇದ್ದೀವಿ. ಆಮೇಲೆ ಆವರೇಜ್ ಮಾಡಿ. ಇವಾಗ ಆವರೇಜ್ ನೀವು ಬೈಯಾರ್ ಆವರೇಜ್ ಅಂತ ಮೆನ್ಷನ್ ಮಾಡ್ತಿರಲ್ಲ, ಅವಾಗ್ಲೇ ಮಾಡ್ಲಾ ಇಲ್ಲ ನಾವ್ ಯಾವಾಗಾದ್ರೂ ಒಂದ ಸ್ವಲ್ಪ ಡೌನ್ ಆಗುತ್ತೆ? ನೀವು ಅನಲೈಸ್ ಮಾಡ್ತಾ ಇದ್ರೆ ನೀವು ಮಾಡಿ. ಸ್ಟಾಕ್ ಗೊತ್ತಲ್ಲ, ಡೌನ್ ಬಂದು ವಾಪಸ್ ರಿವರ್ಸ್ ಆಗ್ಬೇಕಾದ್ರೆ ಮಾಡಿ, ನೀವೇ ಮಾಡಿ, ನೋ ಪ್ರಾಬ್ಲಮ್. ಅಲ್ಲ ಸರ್, ಇವಾಗ ಸ್ವಲ್ಪ ಫಾಲ್ ಆದಾಗ ಮಾಡುವ, ಸ್ವಲ್ಪ ಜಾಸ್ತಿ ಫಾಲ್ ಆಗೋವರೆಗೂ ವೇಟ್ ಮಾಡಿ. ನೋಡಿ, ಜಾಸ್ತಿ ಯಾವ ಫಾಲ್ ಆಗುತ್ತೆ, ಸ್ವಲ್ಪ ಯಾವ ಫಾಲ್ ಆಗುತ್ತೆ ಅಂತ ಯಾರು ಹೇಳಕ್ ಆಗಲ್ಲ. ಕರೆಕ್ಟ್? ಅವತ್ತಿನ ಸಿಚುವೇಶನ್ ನೋಡಿ ಮಾಡ್ಬೇಕು. ಆತರ ಪಕ್ಕ ಇವತ್ ಫಾಲ್ ಆಗುತ್ತೆ, ಇಷ್ಟು ಗಂಟೆಗೆ ಫಾಲ್ ಆಗುತ್ತೆ, ಇವಾಗ ಫಾಲ್ ಆಗುತ್ತೆ, ನೀವ್ ಹಾಕ್ಬಿಡಿ ಅಂತ ನಾನು ಹೇಳಕ್ಕಾಗಲ್ಲ, ಯಾರು ಹೇಳಕ್. ಅದಕ್ಕೆ ತಾನೇ ಮಾರ್ಕೆಟ್ ಹೆಂಗ್ ಬರುತ್ತೆ ಹಂಗೆ ನೀನೇ ದೇವ್ರು. ಜಾಸ್ತಿ ದೇವ್ರು ಮೇಲೋದ್ರೆ ಮಾರ್ಕೆಟ್ ಹೆಂಗ್ ಹೋಗುತ್ತೆ ಹಂಗ್ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಆಗಲ್ಲ ಯಾವಾಗ. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಸರ್, ಇವಾಗ ನಿಫ್ಟಿ ಒಂದಿನ 200 ಪಾಯಿಂಟ್ಸ್ ಡೌನ್ ಆಗಿರುತ್ತೆ, ಅಂತ ದಿನ ಆಲ್ಮೋಸ್ಟ್ ಸ್ಟಾಕ್ಗಳು ಆಲ್ಮೋಸ್ಟ್ ಡೌನ್ ಆಗ್ತಾವಲ್ವ ಸರ್? ಅಂತ ದಿನ ಆಡ್ ಮಾಡ್ಕೋಬಹುದಲ್ವಾ? ಮಾಡ್ಬೋದು. ಏನೇ ಮಾಡಿದ್ರು ನಿಮ್ದೊಂದು ಲಿಮಿಟ್ ಇಟ್ಕೊಳ್ಳಿ ಸರ್. ನಾನು ಅಪ್ ಟು 1 ಲಕ್ಷವರೆಗೂ ಮಾಡ್ತೀನಿ ಒಂದು ಸ್ಟಾಕ್ ಅಲ್ಲಿ, 50,000 ಮಾಡ್ತೀನಿ. ನಿಮ್ದೇ ಆದ ಲಿಮಿಟ್ ಇಟ್ಕೊಳ್ಳಿ. ಡೌನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡೋದಲ್ಲ. ಓಕೆ. ಅಲ್ಲ, ಇದು ಸರ್ ನಾವು ಆಲ್ಮೋಸ್ಟ್ ನಮ್ಮ ಹತ್ರ ಇರೋ ಸ್ಟಾಕ್ ಈಕ್ವಲ್ ಆಗಿ ಇದು ಮಾಡ್ಬೇಕಾ ಸರ್ ನಾವು? ಹಂಗೇನಿಲ್ಲ, ಜಾಸ್ತಿನೂ ಮಾಡ್ಬೋದು ಕೆಲವೊಂದ್ರಲ್ಲಿ. ಅಲ್ಲ, ಇನ್ವೆಸ್ಟ್ಮೆಂಟ್ ಈಚ್ ಸ್ಟಾಕ್ ಈಕ್ವಲ್ ಆಗಿರ್ಬೇಕಾ ಇಲ್ಲ ಸ್ವಲ್ಪ? ನಾನು ಗ್ರೇವ್ಸ್ ಕಾಟನ್ ತುಂಬಾ ದಿವಸ ನನ್ನ ಹತ್ರ ಮೈನಸ್ ಇತ್ತು, ಒಂದು ಸ್ಟಾಕ್ ಮಾತ್ರ ಅದು ಮೈನಸ್ ಇತ್ತು. ನಾನು ಅದ್ರಲ್ಲಿ ಅದ್ರಲ್ಲಿ ಜಾಸ್ತಿ ಇದೆ, ನಾನು ಕ್ವಾಂಟಿಟಿ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಓಕೆ. ಯಾಕಂದ್ರೆ ನಾನು ಸುಮಾರು ಸಾರಿ ಹೇಳ್ತಾ ಇದ್ದೀನಿ, ಯಾವ ಸ್ಟಾಕ್ ನಾನು ಸತಾಯಿಸುತ್ತೆ ಅದ್ರಲ್ಲಿ ಜಾಸ್ತಿ ರಿಟರ್ನ್ ತಗೊಳ್ಳೋರು ಬಿಡಲ್ಲ. ಹಂಗೆ ಸತಾಯಿಸ್ತಾ ಇತ್ತು, ಅದಕ್ಕೆ ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ದೀನಿ. ಬಟ್ ನಮ್ದು ಅನಲೈಸ್ ಮೇಲೆ ತಗೊಂಡಿದ್ದೀನಿ, ಸುಮ್ನೆ ರಿವೆಂಜ್ ತರ ಅಲ್ಲ, ಏನೋ ಒಂದು ಅಂದಾಜ್ ಮೇಲಲ್ಲ, ನಂದೇ ಒಂದು ಪ್ಲಾನಿಂಗ್ ಪ್ರಕಾರ ತಗೊಂಡಿದ್ದೀನಿ. ಸರಿ ಸರ್, ಆತರ ಮಾಡಬಹುದು. ಲೈಕ್ ನೋಡಿ, ಕೆಲವೊಂದು ಸ್ಟಾಕ್ ಅಲ್ಲಿ ಟ್ರೆಂಡ್ ಚೆನ್ನಾಗಿ ಹೋಗುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಹಿಂಗೆ ಅಂತ ಫಿಕ್ಸ್ ಏನಿಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮಹೇಶ್ ಅವರೇ. ಸರ್, ನೀವು ಕೊಟ್ಟಿರೋ ಸ್ಟಾಕ್ ಎಲ್ಲ ನನ್ನ ಹತ್ರ ಪ್ಲಸ್ ಅವ ಸರ್, ನಾನು ಹಾಕಿರೋದು ಒಂದ್ ಸ್ವಲ್ಪ ಮೈನಸ್ ಅದಾವ ಸರ್. ಅವು ಸಮ್ ಟೈಮ್ ಜಾಸ್ತಿ ಲಾಸ್ ಕಡಿಮೆ ಲಾಸ್ ನೋಡಬಾರ್ದು, ಇನ್ನು ಕೆಳಗಡೆ ಬರಂಗಿದ್ರೆ ಎಕ್ಸಿಟ್ ಆಗಬೇಕಾಗುತ್ತೆ. ಸರ್, ಈ ರೈಲ್ವೆ ಸೆಕ್ಟರ್ ಎಲ್ಲ ಬಹಳ ಮೂವ್ಮೆಂಟ್ ಆಗತ್ತ ಸರ್, ಅದ್ರೊಳಗೆ ಮೂವ್ಮೆಂಟ್ ಆಗಿದೆ, ಅದಕ್ಕೆ ನಾನು ಯಾವ್ದು ಹೇಳ್ತಾ ಇಲ್ಲ. ಸರ್ ಏನ್ ಬೇಕಾದ್ರೂ ಆಗ್ಬೋದು. ಓಕೆನಾ, ಬಜೆಟ್ ಆದ್ಮೇಲೆ ಡೌನ್ ಕೂಡ ಬರ್ಬೋದು. ಯಾಕಂದ್ರೆ ಎಲ್ರು ಹೇಳ್ತಾ ಇದ್ರು ಬಜೆಟ್ ಆದ್ಮೇಲೆ ರೈಲ್ವೆ ಹೆಂಗಾಗುತ್ತೆ ಹಿಂಗಾಗುತ್ತೆ. ಯಾವಾಗ ಮಾರ್ಕೆಟ್ ಉಲ್ಟಾನೆ ಮಾಡೋದು, ಸರ್ಪ್ರೈಸ್ ಕೊಡುತ್ತೆ ಮಾರ್ಕೆಟ್. ಯಾವಾಗಲೂ ಅರ್ಥ ಮಾರ್ಕೆಟ್ ಸರ್ಪ್ರೈಸ್ ಕೊಡೋದು ತುಂಬಾ ಇಷ್ಟ ಮಾರ್ಕೆಟ್ ನಿಮ್ಗೆಲ್ಲ.
ನೋಡೋಣ. ನಮ್ಗೇನ್ ಗೊತ್ತಾ ಸರ್, ಒಂದು ಸ್ಟಾಕ್ ಹೋಗ್ಬಿಟ್ರೆ ನಾವೇನ್ ಮಾಡೋದಪ್ಪ ತಲೆ ಮೇಲೆ ಕೈ ಇಟ್ಕೊಳ್ಳೋ ತರ ಇಲ್ಲ. ನಮ್ಮ ಹತ್ರ 100-200 ಸ್ಟಾಕ್ ಇದೆ. ಅದಿಲ್ಲ ಅಂದ್ರೆ ಇನ್ನೊಂದು, ಅದಿಲ್ಲ ಅಂದ್ರೆ ಇನ್ನೊಂದು, ಒಂದ್ ಬಸ್ ಹೋದ್ರೆ ಇನ್ನೊಂದ್ ಬಸ್, ಒಂದ್ ಟ್ರೈನ್ ಹೋದ್ರೆ ಇನ್ನೊಂದ್ ಟ್ರೈನ್. ಓಕೆನಾ? ಬಿಫೋರ್ ಬರ್ತಿದ್ರು ಸರ್, ಒಂದ್ ತಿಂಗಳೊಳಗೆ ಎಷ್ಟೋ ಮೂವ್ಮೆಂಟ್ ಅದು ಸರ್. ಹಂಗೇನಾದ್ರು ತಗೋಬಹುದು. ದಿನ ನೋಡಿ ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ 7,000 ಸ್ಟಾಕ್ ಇದೆ. ದಿನ ಒಂದ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಎಲ್ಲಾ ಸ್ಟಾಕ್ ಅಂತೂ ನಾವು ತಗೊಳಕ್ ಆಗಲ್ಲ, ಎಲ್ಲಾ ಸ್ಟಾಕ್ ನೋಡಕ್ ಆಗಲ್ಲ. ಓಕೆನಾ? ಅಲ್ಲೋ ಮರ್ಕೋತಿದ್ದಾರ, ಅಲ್ಲೋದೆ, ಅಲ್ಲಿ ಹೋಗ್ಲಿಲ್ಲ ಅಂತ ಇಲ್ಲಿ ಬಂದೆ, ಇಲ್ಲಿ ನಮ್ಮ ಮನ್ಸು ಜಂಪ್ ಆಗ್ತಾ ಇರುತ್ತೆ. ಅದನ್ನೇ ಅವಾಯ್ಡ್ ಮಾಡಕ್ಕೋಸ್ಕರ ನಾವ್ ಒಂದ್ ಸಿಸ್ಟಮ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಂಗ್ ನೋಡಕ್ ಹೋದ್ರೆ ಎಲ್ಲಾನು ಕ್ಯಾಚ್ ಮಾಡಕ್ಕಾಗಲ್ಲ, ಎಲ್ಲಾ ಸ್ಟಾಕ್ ಕ್ಯಾಚ್ ಮಾಡಿ ಎಲ್ಲಾ ಸ್ಟಾಕ್ ಹಾಕಕ್ ಆಗಲ್ಲ. ಅದನ್ನ ನಾವು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಮಾಡಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಎಲ್ಲರಿಗೂ. ನಾವ್ ತಗೊಂತೀವಿ, ಯಾವ್ದೋ ಸ್ಟಾಕ್ ಹೋಗ್ತಾ ಇರುತ್ತೆ, ಅಲ್ಲಿ ಹಾಕ್ಬೇಕಿತ್ತು ಅನ್ಸುತ್ತೆ, ಆಮೇಲೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಿವಿ, ಅದು ನಿಂತ್ಕೊಳ್ಳುತ್ತೆ, ನಾವ್ ಮುಂಚೆ ಹಾಕಿರೋದು ಹೋಗಕ್ ಸ್ಟಾರ್ಟ್ ಆಗುತ್ತೆ. ಇದು ಆಗ್ತಾನೆ ಇರುತ್ತೆ, ಇದು ಇವತ್ತು ಆಗುತ್ತೆ. ಇವತ್ತು ನೀವು ಹಂಗ್ ಮಾಡಿದ್ರೆ ಇವತ್ತು ಅದೇ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಸ್ಟಾಕ್ ಅಲ್ಲಿ ನಾವ್ ಹಾಕಿ ವೇಟ್ ಮಾಡಿ ಆವರೇಜ್ ಮಾಡಿ ಒಂದ್ ಲೆವೆಲ್ ಬಂದು ಒಳ್ಳೆ ರಿಟರ್ನ್ ತಗೊಂತ ಇರೋದು. ಆತರ ನಮ್ ಮನ್ಸು ಮರ್ಕೋತಿತರ ಆಡ್ತಾ ಇದ್ರೆ ಅದು ಸಕ್ಸಸ್ ಆಗಲ್ಲ ಅನ್ನೋದ್ರಲ್ಲಿ. ಎಲ್ಲಾ ಸ್ಟಾಕ್ ಹೋಗ್ತದೆ, ಸುಮಾರು ಸ್ಟಾಕ್ ಹೋಗ್ತಾ ಇರುತ್ತೆ. ಅದೆಲ್ಲಾನು ನೋಡ್ಕೊಂಡು ತಗೊಳಕ್ ಆಗಲ್ಲ. ಅಂಬಾನಿ ಕೈಲಿನೂ ತಗೊಳಕ್ ಆಗಲ್ಲ. ಇದು ಸಮುದ್ರ, ಎಲ್ಲಾ ಸ್ಟಾಕ್ಗಳು ತಗೊಳಕ್ ಆಗಲ್ಲ. ಅದಕ್ಕೋಸ್ಕರ ನಾವೊಂದು ಟ್ರ್ಯಾಕ್ ಮಾಡ್ತಾ ಇದೀವಿ. 100 ಸ್ಟಾಕ್ ಇದೆ ಅಂದ್ರೆ ನೀವು ನಿದ್ದೆಗಣ ಲೆಬ್ಸಿದ್ರು ನಾನು 100 ಸ್ಟಾಕ್ ಕಂಪನಿ ಏನು, ಸೆಕ್ಟರ್ ಏನು, ಚಾರ್ಟ್ ಎಲ್ಲಿದೆ, ಹೆಂಗಿದೆ ಎಲ್ಲಾ ಬೇಕಾದ್ರೆ ಹೇಳ್ತೀನಿ. ಅವಾಗ ಏನಾಗುತ್ತೆ, ಡಿಸಿಷನ್ ಬಂದಾಗ ನಮ್ ಡಿಸಿಷನ್ ತಗೊಳ್ಳೋದು ಈಸಿ ಆಗುತ್ತೆ. ಮಾರ್ಕೆಟ್ ಡೌನ್ ಬಂದ್ರೆ ಇವಾಗ 20-10% ಆಗ್ಬಹುದು, ಲೈಕ್ ಈಕ್ವಲ್ ಕೂಡ ಬರ್ಬಹುದು. ಓಕೆನಾ? ವಿಷಯ ಅದಲ್ಲ, ನಾವು ಒಂದು ಹೈ ರಿಟರ್ನ್ ತಗೊಳಕ್ ಹೋಗ್ತಾ ಇದೀವಿ. ಇದು ಅಪ್ ಡೌನ್ಸ್ ಆಗ್ತಾ ಇರೋದು. 30% 15% ಕೂಡ ವಾಪಸ್ ಆಗ್ತದೆ. ಅದು ನಮ್ಮ ಆಕ್ಷನ್ಸ್ ಏನಾಗಿರ್ಬೇಕು, ಮತ್ತೆ ವಾಪಸ್ ನಾವ್ ಯಾವ ಸ್ಟಾಕ್ ಅಲ್ಲಿ ಬರುತ್ತೆ ಅವರೇಜ್ ಮಾಡೋದು. ಅವ್ರ ಆಪರ್ಚುನಿಟಿ ನಮ್ ಮಾರ್ಕೆಟ್ ಬಿದ್ದಾಗೆಲ್ಲ ಆಸ್ ಎ ಆಪರ್ಚುನಿಟಿ ಆಗಿ ತಗೋಬೇಕು. ಓಕೆನಾ? ಆ ತರ ನಾವು ಇದೊಂದು ಜರ್ನಿ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದ್ 30% ಹೋಗುತ್ತೆ, ವಾಪಸ್ 15% ಬರ್ಬೋದು, 10% ಬಂದ್ ನಿಂತ್ಕೊಳ್ಳುತ್ತೆ, ಮತ್ತೆ ವಾಪಸ್ ಬೇಕಾಗುತ್ತಲ್ಲ 45% ಹೋಗುತ್ತೆ, ವಾಪಸ್ ಮತ್ತೆ 30-25% ಬರುತ್ತೆ, 80% ಹೋಗುತ್ತೆ, ವಾಪಸ್ 45% ಬರುತ್ತೆ. ಈ ತರ ಒಂದೊಂದ್ ಸ್ಟೆಪ್ ಅಲ್ಲಿ ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ, ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ. ಆ ತರ ಸ್ಟೆಪ್ ಆಗಿ ಇದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ತರ ಹೋಗುತ್ತೆ. ಆ ಒಂದು ಅಪ್ ಡೌನ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಏನಿಲ್ಲ ಅಂತ ಹೇಳ್ಬಿಟ್ಟು ಆಕ್ಷನ್ ತಗೊಂತಾ ಇರ್ಬೇಕಾಗುತ್ತೆ. ಸರಿ ಸರ್. ಮಾರ್ಕೆಟ್ ಅಲ್ಲಿ ತುಂಬಾ ನ್ಯೂಸಸ್ ಎಲ್ಲ ಬರ್ತಾ ಇರುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮೇನ್ ಅಷ್ಟೇ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಹೇಳೋದಷ್ಟೇ, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಹತ್ರ 1,000 ಇರ್ಬೋದು, 2,000 ಇರ್ಬೋದು, 3,000 ಇರ್ಬೋದು, ಇನ್ವೆಸ್ಟ್ಮೆಂಟ್ ನ ಮಾಡಿ. ಸರ್, ಇದು BSNL ಮತ್ತೆ ಟಾಟಾ ಇಬ್ರುನು ಇದಾಗಿದ್ದಾರಲ್ಲ, ಮರ್ಜ್ ಆಗ್ತಾ ಇದೆಯಲ್ಲ, ಸೊ ಏರ್ಟೆಲ್ ಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಸರ್? ಯಾವ್ದಕ್ಕೆ ಏನು ಇಂಪ್ಯಾಕ್ಟ್ ಆಗಲ್ಲ ಮೇಡಮ್, ಜಸ್ಟ್ ಸ್ವಲ್ಪ ದಿವಸ ನ್ಯೂಸ್ ಅಷ್ಟೇ. ಮಾಲ್ಡೀವ್ಸ್ ಬೈಕಾಟ್ ಮಾಲ್ಡೀವ್ಸ್ ಎಲ್ಲ ಅದು ನ್ಯೂಸ್ ಇರುತ್ತೆ. ಎಲ್ಲರೂ ಅದ್ರ ಮೇಲೆ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ, ಅದು ಇದು. ಬಟ್ BSNL ಗವರ್ಮೆಂಟ್ ಇಂಪ್ರೂವ್ ಮಾಡ್ತಾರೆ, ಎಲ್ಲಾ ಕಂಪ್ನಿ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅದು ಕೂಡ ಮಾಡ್ತಾರೆ. ಯಾಕಂದ್ರೆ ಅದೇ ತರ ನೋಡಿ, ಎಲ್ಲದಕ್ಕೊಂದು ಪ್ಲಸ್ ಮೈನಸ್ ಇದೆ. ಏರ್ಟೆಲ್ ಇರೋ ಜಾಗದಲ್ಲಿ ಜಿಯೋ ಬರಲ್ಲ, BSNL ಬರಲ್ಲ, BSNL ಇರೋ ಜಾಗದಲ್ಲಿ ಏರ್ಟೆಲ್ ಬರಲ್ಲ. ಅರ್ಥ ಆಗ್ತಾ ಇದೆ? ಎಲ್ಲರೂ ಬೇಕಾಗ್ತಾರೆ. ಎಲ್ಲೋ ಒಂದು ಹಳ್ಳಿಲಿ BSNL ಬರುತ್ತೆ, ಏರ್ಟೆಲ್ ಜಿಯೋ ಬರಲ್ಲ. ಆ ತರದ ಅದರದೇ ಆದ ಪ್ಲಸ್ ಮೈನಸ್ ಇದೆ. ಅದಕ್ಕೂ ಏನು ಸಂಬಂಧ ಇಲ್ಲ, ಅದಕ್ಕೇನು ಎಫೆಕ್ಟ್ ಆಗಲ್ಲ. ಯಾವ್ದನ್ನು ಇಮಿಡಿಯೇಟ್ ಸಡನ್ ಆಗಿ ಯಾವ್ದು ಆಗಲ್ಲ, ಅದಕ್ಕೆಲ್ಲ ತುಂಬಾ ದಿವಸ ಟೈಮ್ ತಗೊಳುತ್ತೆ. ಅಂತಾರೆ ಎಲ್ಲರೂ, ಇನ್ನೂ ಪ್ರೂವ್ ಆಗಿ ಇನ್ನೂ ಡೆವಲಪ್ಮೆಂಟ್ ಆಗೋದು ತುಂಬಾ ಇದೆ. ಜಸ್ಟ್ ಒಂದು ನ್ಯೂಸ್, ಅದೊಂದು ವಿಷಯ ಅಷ್ಟೇ, ಈ ತರ ಒಂದು ವಿಷಯ ಇದೆ ಅಂತ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ ತುಂಬಾ ಟೈಮ್ ತಗೊಳುತ್ತೆ. ಸುಮಾರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ, BSNL ಡೆವಲಪ್ ಮಾಡ್ತಾ ಇದಾರೆ. ಬರೀ ಕುತ್ಕೊಂಡು ತಿನ್ಕೊಂಡಿರೋರೇ ಇದಾರೆ BSNL. ತುಂಬಾ ಎಲ್ಲ 30,000 ಕೋಟಿ ಲಾಸ್ ಅಲ್ಲಿ ಇದೆ, ಕಂಪ್ಲೀಟ್ ಸಾಲ ಇದೆ. ಅದೆಲ್ಲ ತೀರಿಸಿ ಇವ್ರು ಡೆವಲಪ್ ಮಾಡಿ ಸಮ್ ಪ್ರೈವೇಟ್ ಪೀಪಲ್ ಅದ್ರಲ್ಲಿ ಎಂಟ್ರಿ ಮಾಡಿ ತುಂಬಾ ಪ್ರೋಸೆಸ್ ಇದೆ, ಟೈಮ್ ತಗೊಳುತ್ತೆ. ಈಸಿಯಾಗಿ ಆಗಲ್ಲ. ಅದು ನ್ಯೂಸ್ ತುಂಬಾ ಬರ್ತಾ ಇದೆ ಅದ್ರದ್ದು. ಜಿಯೋ ಬೈಕಾಟ್ ಮಾಡಿ ಟಾರಿಫ್ ಪ್ಲಾನ್ ಜಾಸ್ತಿ ಮಾಡಿದ್ರು. ನಾವು BSNL ಸಿಮ್ ನೋಡಿದೀವಿ, ಅದ್ರಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ. ಹಾಗಾಗಿ ಸಿಟಿಗಂತೂ ಸೆಟ್ ಆಗಲ್ಲ BSNL. ಗವರ್ಮೆಂಟ್ ಆಫೀಸ್, ಗವರ್ಮೆಂಟ್ ಬ್ಯಾಂಕ್ ನೋಡಿರ್ತೀರಿ ಹೆಂಗ್ ಮಾಡ್ತಾರೆ ಕೆಲಸ, ಯಾವ ತರ ಇರುತ್ತೆ ಅವ್ರದ್ದು ಅಂತ ಹೇಳ್ಬಿಟ್ಟು. ಜಿಯೋ ಅವ್ರ ಒಂದು ಫೋನ್ ಮಾಡಿದ್ರೆ ಬಂದ್ ಕನೆಕ್ಷನ್ ಕೊಟ್ಟು ಹೋಗ್ತಾರೆ, BSNL ಕೊಡ್ತಾರ? ಆ ತರ ಆಗಲ್ಲ. ಪ್ರಾಕ್ಟಿಕಲ್ ನೋಡ್ಬೇಕದು. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಎಲ್ಲಾರು ಒಂದು ಕಮೆಂಟ್, ಲೈಕ್, ಬೈಕಾಟ್ ಅಂತ ಮಾತಾಡಕ್ ಚೆನ್ನಾಗಿರುತ್ತೆ ಅಷ್ಟೇ. ಅದು ಪ್ರಾಕ್ಟಿಕಲ್ ಆಗಿ ಬಂದಾಗ ಅದು ವರ್ಕ್ ಆಗಲ್ಲ. ಬಟ್ ಅವ್ರದೇ ಆದ ಕಸ್ಟಮರ್ಸ್ ಇದಾರೆ, ಅವ್ರದೇ ಆದ ಸಬ್ಸ್ಕ್ರೈಬರ್ಸ್ ಇದಾರೆ, ಅವ್ರದೇ ಆದ ಸ್ಟ್ರೆಂತ್ ಪ್ಲಸ್ ಮೈನಸ್ ಇದೆ. ಓಕೆನಾ? ಮನೆ ಜಿಯೋ ಫೈಬರ್ ಬರ್ತಾ ಇದೆ ಇವಾಗ, ಅದು ಯಾರ ಹತ್ರ ಇದೆ? ಯಾರ ಹತ್ರನೂ ಇಲ್ಲ. ಅದು ಅವ್ರದೇ ಜಾಸ್ತಿ ಬರ್ತಾ ಇದೆ. ಏರ್ಟೆಲ್ ನೋಡಿ, ಅವರು ಕೂಡ ಸ್ಯಾಟಲೈಟ್ ಥ್ರೂ ಒಂದು ನೆಟ್ವರ್ಕ್ ಡೆವಲಪ್ ಮಾಡ್ತಾ ಇದಾರೆ, USA ಕಂಪನಿ ಜೊತೆ ಸೇರ್ಕೊಂಡು. ಅವ್ರದ್ದೊಂದು ಒಂಥರ ಲೆವೆಲ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಮಾಡ್ತಾ ಇದ್ದಾರೆ. ಕಾಡಲ್ಲೂ ಕೂಡ ನಿಮ್ಗೆ ನೆಟ್ವರ್ಕ್ ಬರ್ಬೇಕು. ಆತರ ಸ್ಯಾಟಲೈಟ್ ಒಂದು ಇದು ಆಗ್ಬಿಟ್ಟು ಇಲಾನ್ ಮಸ್ಕ್ ಕಂಪನಿ ಇದೆ ಸ್ಯಾಟಲೈಟ್ ನೆಟ್ವರ್ಕ್ ಬಗ್ಗೆ, ಅದ್ರ ಜೊತೆ ಸೇರಿ ಇವರು ಕೂಡ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ. ಸ್ಯಾಟಲೈಟ್ ಮೊಬೈಲ್ ಅಂತ ಕೇಳಿರ್ತೀವಿ, ಆತರ ನೆಟ್ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದೇ ಅದೊಂದು ಪ್ಲಸ್ ಮೈನಸ್ ಇದೆ. ಜಾಸ್ತಿ ಕಂಪನಿ ಇಲ್ಲ, ಇರೋದೇ 2-3 ಕಂಪನಿ. ಡೇ ಬೈ ಡೇ ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಎಷ್ಟು ಮಾಡಿದ್ರು ಸಾಕಾಗಲ್ಲ. ನಮ್ ಬೆಂಗಳೂರಲ್ಲಿ ಮೆಟ್ರೋ ಮಾಡ್ತಾನೆ ಇದಾರೆ, ಟ್ರಾಫಿಕ್ ಜಾಮ್ ಆಗಿದೆ. ತುಂಬಾ ಜನ ಮೆಟ್ರೋ ಬಂದ್ರೆ ಕಾರ್ ಡ್ರೈವರ್ ಜಾಬ್ ಹೋಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ. ಎಷ್ಟು ಮೆಟ್ರೋ ಬರ್ತಾ ಇದೆ, ಇನ್ನು ಜಾಸ್ತಿ ಆಗ್ತಾ ಹೊರತು ಕಮ್ಮಿ. ಮೆಟ್ರೋ ಹೋಗಿ ನೋಡಿ, ನಾನು ಮೊನ್ನೆ ಮೆಟ್ರೋ
ಎಷ್ಟು ತುಂಬಿರ್ತಾರೆ ಜನ, ಬಸ್ಸಲ್ಲೂ ತುಂಬಿದ್ದಾರೆ, ಮೆಟ್ರೋದಲ್ಲೂ ತುಂಬಿದ್ದಾರೆ. ಇವ್ರು ಬಂದ್ರೆ ಅವ್ರ ತುಂಬಾ ವರ್ಷದಿಂದ ಕಂಪ್ಯೂಟರ್ ಬಂದ್ರೆ ಎಲ್ಲ ಜಾಬ್ ಹೋಗುತ್ತೆ, ಜನಗಳದ್ದು ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ, ಈ ತರ ವಿಷಯ ಬರ್ತಾನೆ ಇರ್ತದೆ. ಅದು ಪ್ರಾಕ್ಟಿಕಲ್ ಆಗಿ ಅದು ಬೇರೆ ವಿಷಯ ಇರುತ್ತೆ, ಆ ತರ ಬರ್ತಾ ಇರುತ್ತೆ ನ್ಯೂಸ್ ಅಂತೂ ಬರ್ತಾ ಇರುತ್ತೆ ಸುಮಾರು. BSNL ಒಂದು ಚಿಕ್ಕ ಸ್ಟಾಕ್ ಇದೆ ಅದ್ರದ್ದು ಕೂಡ, ಬಟ್ ಅದೇನ್ ಮೂವ್ಮೆಂಟ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡ್ಬೇಕು. BSNL ಸ್ಟಾಕ್ ಮಾರ್ಕೆಟ್ ಲಿಸ್ಟೆಡ್ ಇಲ್ಲ. BSNL ಒಂದು ಕಂಪ್ನಿ ಇದೆ, ಸಬ್ಸಿಡರಿ ಇದೆ, ಅದು ಪೆನಿ ಸ್ಟಾಕ್ ಇದೆ. ಅದ್ರಲ್ಲಿ ಏನಾದ್ರು ಮೂವ್ಮೆಂಟ್ ಆದ್ರೆ ಆಗ್ಬೋದು. ಈ ಸದ್ಯಕ್ಕಂತೂ ಬೈಕಾಲ್ ಅಲ್ಲ, ನೋಡ್ಬೇಕು ಏನಂತ. ಪೆನಿ ಸ್ಟಾಕ್ ಇದೆ, ಒಂದು 38 ರೂಪಾಯಿ 30 ರೂಪಾಯಿ ಇದೆ. MTNL ಅಂತ ಸ್ಟಾಕ್ ಹೆಸರು. ತುಂಬಾ ಬಿದ್ದಿದೆ ಇವಾಗ. ಒಂದು ನೋಡಿ ಅದು ನ್ಯೂಸ್ ಇವತ್ತು ಬಂದಿದೆ. ಆ ಸ್ಟಾಕ್ ಒಂದು ಅಟ್ಲೀಸ್ಟ್ ಒಂದು 6 ಮಂತ್ 1 year ಇಂದ ಮೇಲ್ ಬರ್ತಾನೆ ಇದೆ, ಸ್ವಲ್ಪ ಬರ್ತಾ ಇದೆ. ಅಂದ್ರೆ ನ್ಯೂಸ್ ಇವತ್ತು ಬಂದಿದೆ, ಬಟ್ ಅದ್ರಲ್ಲಿ ಕೆಲಸ ಸ್ಟಾರ್ಟ್ ಆಗಿ 1 year ಮೇಲೆ. ಇದಕ್ಕೆ ನ್ಯೂಸ್ ಮತ್ತೆ ಗ್ರೌಂಡ್ ಲೆವೆಲ್ ಆಗೋ ಡಿಫ್ರೆನ್ಸ್ ಇರೋದು ಇದೇ ತರ ಆಗ್ತಾ ಇರುತ್ತೆ. ಹೌದು ಸರ್, ಅದು ಇವತ್ತೇನೆ 9% ಇನ್ಕ್ರೀಸ್ ಆಗಿದೆ, ಅದು ನೀವ್ ಹೇಳಿದ್ದು. ಅದು ಆಗ್ತಾ ಇರುತ್ತೆ ಆ ತರ. ನ್ಯೂಸ್ ಇವತ್ತು ಇವತ್ತು ನೋಡಿರ್ತಾರೆ ನ್ಯೂಸ್, ಬಟ್ ಅದ್ರಲ್ಲಿ ಕೆಲಸ ಆಗ್ತದೆ. ಯಾವಾಗಿಂದ ಸ್ಟಾರ್ಟ್ ಆಗಿದೆ ತೋರಿಸ್ತೀವಿ ನಿಮ್ಗೆ ನಾನು ಸ್ಕ್ರೀನ್. ಈ ತರ ವರ್ಕ್ ಆಗ್ತದೆ. ನಾವೆಲ್ಲ ಪ್ರೆಸೆಂಟ್ ನೋಡ್ತಾ ಇರ್ತೀವಿ, ಪ್ರೆಸೆಂಟ್ ಅಲ್ಲ. ಯಾವ್ದೇ ಒಂದು ನ್ಯೂಸ್ ಕ್ರಿಯೇಟ್ ಆಗ್ಬೇಕಂದ್ರೆ ಅದ್ರ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮುಂಚೆ ಕೆಲಸ ನಡೀತಾ ಇರುತ್ತೆ. ಇವತ್ತು ಜಸ್ಟ್ ನ್ಯೂಸ್ ಆಗಿ ಕನ್ವರ್ಟ್ ಆಗಿ ಬಂದಿರುತ್ತೆ ಅಷ್ಟೇ, ಬಟ್ ಅದು ಮುಂಚೆನೆ ಅದು ಸ್ಟಾರ್ಟ್ ಆಗಿರುತ್ತೆ. MTNL ಅಂತಾರೆ, MTNL ಲಾಸ್ ಇದೆ ಕಂಪ್ನಿ, ಇವೆಲ್ಲ ಲಾಸ್ ಇದೆ, ಬಟ್ ಆಸ್ ಎ ಸೆಂಟಿಮೆಂಟ್ ಹೋಗ್ಬೋದು ಮೇಲೆ, ಇಲ್ಲ ಅಂತಲ್ಲ. ನೋಡಿ ಈ ಸ್ಟಾಕ್ ಯಾವಾಗಿಂದ ಇವತ್ ನ್ಯೂಸ್ ಬಂದು ಒಂದ್ ವಾರದಿಂದ ನ್ಯೂಸ್ ಓಡ್ತಾ ಇದೆ ಅಲ್ವಾ, ನನಗನ್ಸ ಮಟ್ಟಿಗೆ. ನೋಡಿ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೋಗಕ್ಕೆ, ನೋಡಿ ಇಲ್ಲಿಂದ ಹೋಗ್ತಾ ಇದೆ. ಸ್ವಲ್ಪ ಇನ್ನು ನಮ್ ಕ್ರೈಟೀರಿಯಾ ಬರ್ಬೇಕು, ಅಲ್ಲಿವರೆಗೂ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಷ್ಟೇ. ಬಿಟ್ರೆ ಎಲ್ಲಿ ಯಾವಾಗಿಂದ ಹೋಗ್ತಾ ಇದೆ ಎಲ್ಲ ಬಾಟಮ್ ಆಗಿ. ಯಾವಾಗಿಂದ ಡೇಟ್ ಇದು ನೋಡಿ, ಇಲ್ಲಿ ಯಾವ ಡೇಟ್ ಇದು 2020 ಆಲ್ಮೋಸ್ಟ್ ಎಂಡಿಗೆ 2021 ಇಂದ ಮೇಲೆ ಹೋಗ್ತದೆ. ಇವತ್ತೆಲ್ಲರೂ ನ್ಯೂಸ್ ನೋಡ್ತಾ ಇದ್ದೀರಾ, ಸಿಂಪಲ್. ಇಲ್ಲೇನೋ ನಡೀತಾ ಇದೆ, ಇದ್ರ ಎಫೆಕ್ಟ್ ಇಂದ ಅಲ್ಲಿ ನ್ಯೂಸ್ ಬಂದಿರುತ್ತೆ. ನ್ಯೂಸ್ ಆಮೇಲೆ ಬರೋದು. ಫಂಡಮೆಂಟಲ್ ಇದೇ ತರನೇ, ಎಲ್ಲ ಮುಗಿದ ಮೇಲೆ ಬರೋದು ಫಂಡಮೆಂಟಲ್ ಅಲ್ಲಿ ರಿಪೋರ್ಟ್ ಅಲ್ಲಿ. ಈ ತರ ಆಗ್ತದೆ ಆ ತರ ಆಗ್ತದೆ ಅಂತ ಹೇಳ್ಬಿಟ್ಟು. ಯಾಕೆ ನಾವು ಫಂಡಮೆಂಟಲ್ ನೋಡಿ ಇದ್ ಮಾಡಕ್ಕಾಗಲ್ಲ. ನೋಡಿ ಅಲ್ಲಿ ರ್ಯಾಲಿ ಆಲ್ರೆಡಿ ಬಾಟಮ್ ಆಗಿ ಮೇಲೆ ಬಂದ್ಬಿಟ್ಟಿದೆ, 2022 ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಬಟ್ ನಮಗ್ ಮಾತ್ರ ಇವಾಗ ನ್ಯೂಸ್ ಬರ್ತಾ ಇದೆ. ಆ ತರ ಆಗಿರುತ್ತೆ ಸ್ಟಾಕ್ ಅಲ್ಲಿ. ಚಾರ್ಟ್ ಸುಮಾರು ಸ್ಟಾಕ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ. ನ್ಯೂಸ್ ಆಮೇಲೆ ಬರುತ್ತೆ. ಹೋಟೆಲ್ ಸೆಕ್ಟರ್ ಸ್ಟಾಕ್ 2021-22 ಇಂಡಿಯಾ ಸಿಮ್ ಒಂದು ಇಂಡಿಯನ್ ಹೋಟೆಲ್ ಒಳ್ಳೆ ರ್ಯಾಲಿ ಬಂದಿದೆ. ಮಾಲ್ಡೀವ್ಸ್ ಅದು ಇದು ನ್ಯೂಸ್, ಹೋಟೆಲ್ ಇಂಡಸ್ಟ್ರಿ, ಟೂರಿಸಂ ಅಂತ ಅವಾಗ ಬಂತು ನ್ಯೂಸ್. ಅವಾಗೆಲ್ಲ ಹೋಗ್ತಾ ಇದೆ. ಬಟ್ ಅದೆಲ್ಲ 1 year 2 year ಹಿಂದೆನೆ ರ್ಯಾಲಿ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಆತರ ಈ ಬಜೆಟ್ ಅಷ್ಟೇನೆ, ಬಜೆಟ್ ಅಲ್ಲಿ ಅದು ಬರುತ್ತೆ ಇದು ಬರುತ್ತೆ, ಅದೆಲ್ಲ ರ್ಯಾಲಿ ಇವಾಗ ಆಲ್ಮೋಸ್ಟ್ ಆಗೋಗಿದೆ. ಕೆಲವೊಂದು ಸ್ಟಾಕ್ ಅಲ್ಲಿ ರ್ಯಾಲಿ ಎಲ್ಲ ನ್ಯೂಸ್ ಎಲ್ಲ ಲೀಕ್ ಔಟ್ ಆಗಿರುತ್ತೆ. ಈ ತರ ಆದ್ಮೇಲೆ ನಾವು ಹೋಗಿ ನೋಡಕ್ ಹೋದಾಗ ಏನು ಇರಲ್ಲ ಅಲ್ಲಿ, ಏನು ಸಿಕ್ಕಲ್ಲ. ಸಮ್ ಟೈಮ್ ಹಂಗಾಗತ್ತೆ. ಸಮ್ ಟೈಮ್ ಇನ್ನೂ ಬೆಟರ್ ಆಗಿ ನ್ಯೂಸ್ ಸಿಕ್ಕಿದಾಗ ಇನ್ನೂ ಬೆಟರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಹೋಗುತ್ತೆ, ಇನ್ನೂ ಚೆನ್ನಾಗಿ ಹೋಗುತ್ತೆ. ಸಮ್ ಟೈಮ್ ಆಲ್ರೆಡಿ ರ್ಯಾಲಿ ಹೋಗಿರುತ್ತೆ, ಬಜೆಟ್ ಆದ್ಮೇಲೆ ಸ್ವಲ್ಪ ಒಂದು ಕರೆಕ್ಷನ್ ತಗೋಬಹುದು, ಹೇಳಕ್ಕಾಗಲ್ಲ. ಇನ್ನೂ ಚೆನ್ನಾಗಿ ಹೋಗ್ಬಹುದು, ಇಲ್ಲಾಂದ್ರೆ ಕರೆಕ್ಷನ್ ತಗೋಬಹುದು, ಯಾಕಂದ್ರೆ ಮುಂಚೆನೆ ಹೋಗ್ಬಿಟ್ರಿ. ಹಾಗಾಗಿ ಈ ತರನು ಆಗೋ ಒಂದು ಚಾನ್ಸಸ್ ಇರುತ್ತೆ. ಇದು ಜರ್ನಿ ನಾನು ಮಾಡ್ತಾ ಇದೀನಿ, ಡೇ ಬೈ ಡೇ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ, ಪೋರ್ಟ್ಫೋಲಿಯೋ ಮಾಡ್ತಾ ಇದೀನಿ. ಸ್ಟೋರಿ ಹೇಳಿ ಮೇಡಮ್, ಎಲ್ಲ ವಿಕ್ರಮ್ ಇದೆಲ್ಲ ಬಂದಾಗ ಏನಾಯ್ತು, ಪೋರ್ಟ್ಫೋಲಿಯೋ ಎಲ್ಲ ಹೆಂಗಾಗ್ತಾ ಇತ್ತು, ಏನಾಗ್ತಾ ಇತ್ತು ಅಂತ. ಅದೇ ಅದು ಎವ್ರಿ ಡೇ ಅರೌಂಡ್ 50,000 25,000 ಎವ್ರಿ ಡೇ ಲಾಸ್ ಆಗ್ತಾ ಇತ್ತು. ಹೆಂಗೆ ಅಂದ್ರೆ ಇವಾಗ ನೀವು ಲಾಸ್ ನೋಡಿರ್ತೀರಾ, ಬರೀ ಒಂದ್ 10% ಅಷ್ಟು ನೋಡಿರ್ತೀರಾ. ಬಟ್ ಅವಾಗ ತುಂಬಾ ಯೂಜ್, ಏನ್ ಅರೌಂಡ್ 16,000 19,000 ಗೆಲ್ಲ ಹೋಗಿತ್ತು ನಿಫ್ಟಿ. ಅವಾಗ ಏನಂದ್ರೆ ಅವಾಗ ಏನ್ ಅನ್ಸುತ್ತೆ ಪ್ರತಿಯೊಬ್ಬರಿಗೂ, ಇದೆಲ್ಲ ಫಾಲ್ ಆಗ್ತಾ ಇದೆ, ನಮ್ ದುಡ್ಡೆಲ್ಲ ಲಾಸ್ ಆಗ್ಬಿಡುತ್ತೆ, ಎಕ್ಸಿಟ್ ಆಗ್ಬಿಡೋಣ ಅನ್ನೋದು ತುಂಬಾ ನಾರ್ಮಲ್ ಆಗಿ ಬಂದೇ ಬರುತ್ತೆ ಎಲ್ಲಾರ್ಗುನು. ಏನಂದ್ರೆ ಆ ಟೈಮಲ್ಲಿ ಸ್ವಲ್ಪ ಪೇಶನ್ಸ್ ಇಂದ ಇರ್ಬೇಕು. ಆತರ ತುಂಬಾ ಒಂದು 3-4 ಅಪ್ ಡೌನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದೆಲ್ಲ ನಾರ್ಮಲ್ ಇದು ಅಂತ. ಇದು ಹೆಂಗೆ ಅಂದ್ರೆ ಮಾಮೂಲಿ ಚಳಿ ಮಳೆ ಎಲ್ಲ ಮಾಮೂಲಿ ಬರ್ತಾ ಇರತ್ತಲ್ಲ, ಅದೇ ತರ ಇದನ್ನು ಅಂತ ತಿಳ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಷ್ಟೇನೆ. ಸರ್ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿದ್ರೆ. ಮತ್ತೆ ನಮ್ ಜೊತೆ ಇವರು ಇದಾರೆ, ರಾಜೇಶ್ ಅವರು. ಹೇಳಿ, ನೀವಿಲ್ವಾ ಜರ್ನಿಲಿ? ಇರ್ಲಿಲ್ವಾ ರಾಜೇಶ್? ಇಲ್ಲ ಸರ್, ಉಕ್ರೇನ್ ಜರ್ನಿ ಇಲ್ಲ ಸರ್. ಉಕ್ರೇನ್ ಜರ್ನಿ ಇರ್ಲಿಲ್ಲ ನೀವು? ಬಚಾವಾದ್ರೆ ಹೆಂಗಿದ್ರಿ ನೀವು? ಉಕ್ರೇನ್ಗಿಂತ ಇನ್ನು ಮುಂಚೆ ಕೊರೋನಾ ಆದ್ಮೇಲೆ ಇತ್ತು ಒಂದು 2021 ಅನ್ಕೊಂತೀನಿ. 21 ಕಂಪ್ಲೀಟ್ ಇಯರ್ ಪ್ಲಸ್ 2023 ಬಿಗಿನಿಂಗ್ ಅನ್ಕೊಂತೀನಿ. ಅವಾಗಂತೂ ತುಂಬಾ ನನ್ನ ಪೋರ್ಟ್ಫೋಲಿಯೋ ಮೈನಸ್ ಹೋಗಿದೆ, ಮೈನಸ್ ಕೂಡ ಹೋಗಿರೋ ಸಿಚುವೇಶನ್. 1 ವರ್ಷ ತುಂಬಾ ಬೋರಿಂಗ್, ತುಂಬಾ ಬೋರಿಂಗ್ ಇತ್ತು. ಆ ತರ ಟೈಮ್ ಅಲ್ಲೂ ಕೂಡ ಪೇಶನ್ಸ್ ಇಂದ ಇರೋದ್ರಿಂದ ಮೈನಸ್ ಪೋರ್ಟ್ಫೋಲಿಯೋ ಮೈನಸ್ ಆಗಿತ್ತು, ಪ್ಲಸ್ ಬಿಡಿ ಮೈನಸ್ ಆಗಿತ್ತು. ಆ ತರ ಒಂದು ಸಿಚುವೇಶನ್ ಕೂಡ ಬಂದಿತ್ತು ಅವಾಗ. ಮತ್ತೆ ಆಮೇಲೆ ಒಂದು 3 ಮಂತ್ ಬಂತು, ಜನವರಿ ಟು ಮಾರ್ಚ್. ಈ ತರ ಆಲ್ಮೋಸ್ಟ್ ಮೇಜರ್ ಕರೆಕ್ಷನ್ ಟೈಮ್ ಬಂದು ಹೋಗಿದೆ. ಇವಾಗ ಸದ್ಯಕ್ಕೆ ಅಪ್ ಟು 1 year ವರೆಗೂ ಈ ತರ ಒಂದು ಜಾಸ್ತಿ ಒಂದು ಕರೆಕ್ಷನ್ ಡೇಸ್ ಪ್ರೈಸ್ ಏನ್ ಬೀಳ್ತಾ ಇರಲಿಲ್ಲ, ಮತ್ತೆ ಬೀಳೋದು
ಮೇಲ್ ಹೋಗೋದು, ಬೀಳೋದು ಮೇಲ್ ಹೋಗೋದು, ಸೇಮ್ ಅದೇನೆ. ಒಂದ್ ರೇಂಜ್ ವರೆಗೂ ಬೀಳೋದು ಮತ್ತೆ ವಾಪಸ್ ಮತ್ತೆ ಮೇಲ್ ಹೋಗೋದು. ಅಂದ್ರೆ ಮನುಷ್ಯನ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾ ಇತ್ತು, ಎವ್ರಿ ಡೇ ಪೇಷನ್ಸ್ ಟೆಸ್ಟ್ ಮಾಡ್ತಾ ಇತ್ತು, ಬೇಜಾರ್ ಮಾಡ್ತಾ ಇತ್ತು ಮಾರ್ಕೆಟ್. ಯಾಕಂದ್ರೆ ಏನೋ ಅನ್ಕೊಂಡ್ ಬಂದಿರ್ತೀವಿ, ನಾನ್ ಅಷ್ಟು ದುಡ್ಡು ಮಾಡ್ಬಿಡೋಣ, ಹಂಗ್ ಮಾಡ್ಬಿಡೋಣ, ಹಿಂಗ್ ಮಾಡ್ಬಿಡೋಣ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಿ ಈ ತರ ಆಗೋಣ ಆ ತರ ಆಗೋಣ ಅಂತ ಅವ್ರನ್ನೆಲ್ಲ ಒಂದು ಕನಸನ್ನ ನುಚ್ಚು ನೂರು ಮಾಡ್ಬಿಡ್ತಾ ಇತ್ತು. ಸಾಕಪ್ಪ ಬೇಡ, ನಮ್ಮಂತವ್ರಿಗೆಲ್ಲ ಇದು ದೂರದಿಂದ ನೋಡಕ್ ಚೆನ್ನಾಗಿದೆ, ಇದೆಲ್ಲ ಆಗದೆ ಇರೋ ವಿಷಯ, ಸುಮ್ನೆ ಮಾತಾಡಕ್ ಚೆನ್ನಾಗಿರುತ್ತೆ, ಇದೆಲ್ಲ ಸರ್. ಆತರ ಯಾಕೆ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ಅಂದ್ರೆ, ಈಗ ನಮ್ ಸುತ್ತಮುತ್ತ ಇರೋರ್ಗೆಲ್ಲ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತಿರಲ್ಲ. ಅವ್ರೇನ್ ಹೇಳ್ತಾರೆ, ಅವ್ರಿಗೆ ಬೇರೆ ಯಾರಿಗೋ ಲಾಸ್ ಆಗಿರುತ್ತೆ, ಅವ್ರಿಗ್ ಗೊತ್ತಿರೋರ್ಗೆ ಇದ್ ಮಾಡ್ಬೇಡ, ಇದರಿಂದ ನಿನ್ಗೂ ಲಾಸ್ ಆಗುತ್ತೆ, ಅವ್ರಿಗ್ ಅಷ್ಟ್ ಲಾಸ್ ಆಯ್ತು, ಇವ್ರಿಗ್ ಅಷ್ಟ್ ಲಾಸ್ ಆಯ್ತು, ಇದು ಮಾಡ್ಬೇಡ. ಅವ್ರಿಗೆ ಗೊತ್ತಿರಲ್ಲ. ಈಗ ನಾವ್ ಒಳಗಡೆ ಇದ್ರೆ ತಾನೇ ಅದು ಗೊತ್ತಾಗೋದು, ಹೊರಗಡೆಯಿಂದ ಮಾಡೋರ್ಗೇನು ಗೊತ್ತಾಗೋದಿಲ್ಲ. ಆ ಇನ್ಫ್ಲೂಯೆನ್ಸ್ ಪೀಪಲ್ ಗೆ ಆಗುತ್ತೆ. ಇನ್ನೊಂದು ಕಾಮನ್ ಆಗೋದು ಏನಂದ್ರೆ, ಅವ್ರ ಆಪ್ಷನ್ಸ್ ಅಲ್ಲಿ ಕಳೆದಿರ್ತಾರೆ, ನೀವ್ ಇಕ್ವಿಟಿ ಮಾಡ್ತಾ ಇರ್ತೀರಾ, ಅವ್ರಿಗೆ ಆಪ್ಷನ್ಸ್ ಇಕ್ವಿಟಿ ಎರಡು ಡಿಫ್ರೆನ್ಸ್ ಗೊತ್ತಿಲ್ಲ, ಅವ್ನ ಅಷ್ಟು ಕಳ್ಕೊಂಡಿದ್ದಾನೆ ಅಂತ ಅಷ್ಟೇ ಗೊತ್ತಿಲ್ಲ. ಅದು ಬಿಗಿನೀರ್ ಬಂದಿರೋರು ಗೊತ್ತಿರೋ, ಅದು ಇಕ್ವಿಟಿ ಲಾಸ್ ಆಗಿರ್ತಾರ ಇಲ್ಲ ಆಪ್ಷನ್ಸ್ ಅಲ್ಲಿ ಲಾಸ್ ಆಗಿರ್ತಾರ ಅಂತ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ಡಿಮ್ಯಾಟ್ ಅಕೌಂಟ್ ಅದೇನು ಅಥವಾ ಹೆಂಗೆ ಓಪನ್ ಮಾಡೋದು ಅದೆಲ್ಲ ಗೊತ್ತೇ ಇರೋದಿಲ್ಲ. ಬಟ್ ಅವ್ರಿಗೆ ಗೊತ್ತಿರೋದು ಒಂದೇ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂಥರ ಅದು ಲಾಟ್ರಿ ಜೂಜ್ ಇದ್ದಂಗೆ, ಅದ್ರಲ್ಲಿ ದುಡ್ಡು ಲಾಸ್ ಆಗುತ್ತೆ ಅನ್ನೋದು ಒಂದೇ ಕಾನ್ಸೆಪ್ಟ್ ಇರೋದಷ್ಟೇ. ಅದನ್ನು ಇರುತ್ತೆ ಮೇಡಮ್. ಇನ್ನೊಂದು ಹೊಸದಾಗಿ ಬಂದಿರಲ್ಲ, ಸ್ಟಾರ್ಟ್ ಆಗದೆ ಇಂಟ್ರಾಡೇ ಆಪ್ಷನ್ಸ್ ಇಂದ ಶುರು ಮಾಡ್ತಾ ಇದೀರಿ ಇವಾಗ. ಹೌದು, ಆ ತರ ಎಕ್ಸ್ಪರ್ಟ್ ಗಳು ಬರ್ತಾ ಇದಾರೆ ಮಾರ್ಕೆಟ್, ಎಕ್ಸ್ಪರ್ಟ್ ಗಳು ಬರ್ತಾ ಇದಾರೆ. ನಮ್ಗೆ ಆಪ್ಷನ್ಸ್ ಅಂದ್ರೇನೆ ಗೊತ್ತಿರ್ಲಿಲ್ಲ ಸ್ಟಾಕ್ ಮಾರ್ಕೆಟ್ ಬಂದಾಗ. ಈಗ ಬರ್ತಿದ್ದಂಗೆನೆ ಇಂಟ್ರಾಡೇ, ಸರ್ ಡೈಲಿ ದುಡ್ಡು ಮಾಡೋದಿದೆಯಲ್ಲ ಅದು ಹೆಂಗೆ ಅಂತ ಅದೊಂದು ಹೇಳ್ಬಿಡಿ ಸಾಕು ನಮ್ಗೆ ಅಂತ. ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ, ಮಾಮೂಲಿ ಒಂದು 4th 5th ಸ್ಟ್ಯಾಂಡರ್ಡ್ ಮಕ್ಕಳು ಏನಾದ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಹೌ ಟು ಅರ್ನ್ ಮನಿ ಆತರ ಏನೋ ಸರ್ಚ್ ಮಾಡಿದ್ರೆ ಟ್ರೇಡಿಂಗ್ ಅನ್ನೋದೊಂದು ಆಪ್ಷನ್ ಬಂದೇ ಬರುತ್ತೆ. ಅವಾಗ ಏನಾಗುತ್ತೆ, ಅದು ಆ ಸಣ್ಣ ವಯಸ್ಸಿಂದನೇ ಅದು ಇನ್ಫ್ಲೂಯೆನ್ಸ್ ಬೇರೆ ತರಾನೇ ಆಗೋಗ್ಬಿಡುತ್ತೆ. ಇನ್ನೊಂದು ಯಂಗ್ಸ್ಟಾರ್ಸ್ ಎಲ್ಲ ಏನ್ ಗೊತ್ತಾ, ನಿಮ್ ಸುಮಾರು ಇನ್ಸ್ಟಾಗ್ರಾಮ್ ನೋಡ್ತಾರೆ, ಇದು ನೋಡ್ತಾರೆ, ರಾತ್ರಿ ಶ್ರೀಮಂತ ಆಗೋದು, ಇನ್ನೊಬ್ರು ಚಾಲೆಂಜ್ ಆಗಿ ಮಾತಾಡೋದು, ಕೌಂಟರ್ ಕೊಟ್ಟು ಮಾತಾಡೋದು, ನಾನ್ ನಾಳೆ ಹಂಗ ಆಗ್ತೀನಿ ಹಿಂಗ ಆಗ್ತೀನಿ, ಅವ್ರ ಯಾರೋ ಒಬ್ಬ ಬಾಡಿಗೆ ಕಾರ್ ತಂದು ತೋರಿಸ್ತಾ ಇರ್ತಾನೆ, ನಾನು ಕಾರ್ ತಗೊಂಡಿದ್ರಿಂದ ಅಂತ. ಅವೆಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತಾರೆ. ಆತರ ನಡೀತಾ ಇರುತ್ತೆ ಮಾರ್ಕೆಟ್. ತುಂಬಾ ಅಟ್ರಾಕ್ಟ್, ನಾನು ಇವತ್ತು ಅಷ್ಟು ಪ್ರಾಫಿಟ್ ಮಾಡಿದೆ, ಇಷ್ಟು ಮಾಡಿದೆ, ಹಿಂಗಾದೆ ಹಂಗಾದೆ ಅಂತ ಸುಮಾರು ನಡೀತಾ ಇದೆ. ಕೆಲವೊಂದು ಅಕಾಡೆಮಿ ಇದೆ, ನೋಡಿರ್ಬೋದು ನೀವು. ಅದರಿಂದ ಬಂದಿರೋರು ಹೇಳ್ತಾರೆ, ಯಾರೋ ಒಬ್ರು ಸಕ್ಸಸ್ ಆಗಿ ಕರ್ಕೊಂಡ್ ಬಂದು ವಿಡಿಯೋ ಮಾಡ್ಬಿಟ್ಟು ತುಂಬಾ ಹೈಪ್ ಕ್ರಿಯೇಟ್ ಮಾಡಿ ಹೇಳ್ತಾ ಇರ್ತಾರೆ. ಇವತ್ತು ಬೆಳಗ್ಗೆ ಒಬ್ರು ಲೇಡಿ ಫೋನ್ ಮಾಡಿದ್ರು, ಇರೋದು 99% ಇಲ್ಲ ಸರ್, 1% ಯಾರೋ ಇದಾಗಿರ್ತಾರಲ್ಲ ಅವ್ರನ್ನ ಕರ್ಕೊಂಡ್ ಹೇಳಿಸ್ತಾ ಇರ್ತಾರೆ. ಈಗ ಜನರಲ್ ಆಗೂ ಅಷ್ಟೇನೆ, ಯಾವ್ದೋ ಒಂದು ಪ್ರಾಡಕ್ಟ್ ಗೆ ಎಂತಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಹೇಳಿ, ಆ ತರ ಹೋಗ್ಬಿಡುತ್ತೆ. ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇದೆ. ಮೇ ಬಿ ಏನಂದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್. ಅದು ನೀವು ತಿಳ್ಕೊಳ್ಳದೆ ಇರೋದು ಬೆಟರ್. ಕೆಲವೊಬ್ರು ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ತಿಳ್ಕೊಂಡ್ರಿ ಅಂದ್ರೆ ಲಾಸ್ ಆಗೋದು ಖಚಿತ ಅಂತ ಅಷ್ಟೇ. ಲಾಸ್ ಆಗೋ ಗ್ಯಾರಂಟಿ. ನೀವು ಹೋಗ ತಿಳ್ಕೊಂಡು ಏನೋ ಟ್ರೈ ಮಾಡಕ್ ಹೋದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ದೂರ ಇರಿ. ಬೇಕಿದ್ರೆ ಪ್ರೊಫೆಷನಲ್ ಆಗಿ ಟ್ರೇಡಿಂಗ್ ಕಲಿಯೋದಿದೆ ಕಲೀರಿ, ಆಮೇಲೆ ನಿಧಾನ ಟ್ರೈ ಮಾಡಿ. ಬಟ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಯಾವ್ದು ತರದ್ ಮಾಡಕ್ ಹೋಗ್ಬೇಡಿ, ಕಳ್ಕೊಳಕ್ ಹೋಗ್ಬೇಡಿ. ಕೆಲವೊಬ್ರು ನನಗ್ ಗೊತ್ತಿರೋ, ಮುಂಚೆ 10 ವರ್ಷದಿಂದ ಗೊತ್ತಿರೋದಾರೆ, ಇಕ್ವಿಟಿಲಿ ಒಳ್ಳೆ ಪೊಸಿಷನ್ ಅಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಒಳ್ಳೆ ಪ್ರಾಫಿಟ್ ಬರುತ್ತೆ, ಅವ್ರು ಹೋಗ್ಬಿಟ್ಟು ಇಕ್ವಿಟಿ ಆಪ್ಷನ್ಸ್ ಮಾಡಿ ಕಳೀತಾರೆ. ಒಳ್ಳೆ ಪೋರ್ಟ್ಫೋಲಿಯೋ ಇದೆ ನಮ್ಮ ಗ್ರೂಪ್ ಅಲ್ಲಿ, ಔಟ್ ಸೈಡ್ ತುಂಬಾ ಹಳಬರು, 20 ವರ್ಷದಿಂದ ಗೊತ್ತಿರೋದು, ಹಿಂಗೆ ಪರಿಚಯ ಇರೋದು, 10-15 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿರೋ ಪೋರ್ಟ್ಫೋಲಿಯೋ ಇದೆ. ಆ ದುಡ್ಡನ್ನ ತಗೊಂಡ್ಬಿಟ್ಟು ಆಪ್ಷನ್ಸ್ ಕಳೀತಾರೆ. ಏನ್ ಮಾಡಕ್ಕೆ, ಅದೊಂದು ಎಡಿಕ್ಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೋಗಕ್ಕೆ ಹೋಗ್ಬೇಡಿ. ಅದು ಚಕ್ರವ್ಯೂಹ ತರ, ಹೋದ್ರೆ ವಾಪಸ್ ಬರೋ ದಾರಿ ಗೊತ್ತಿರಲ್ಲ. ಇಲ್ಲ ದುಡ್ಡು ಖಾಲಿ ಆಗ್ಬೇಕು, ಇಲ್ಲ ಹೊರಗಡೆ ಗೊತ್ತಾಗಲ್ಲ, ಆ ತರ ಒಂದು ವಿಷಯ. ಬಟ್ ಅದು 99% ಸಕ್ಸಸ್ ಇಲ್ಲ ಅದರಲ್ಲಿ. ಹಾಗಾಗಿ ದೂರನೇ ಇರಿ.